ಮೂರೊತ್ತು ಊಟ ಮಾಡೋಕ್ಕಾಗ್ದಿರ ಎರಡೊತ್ತು ತಿನ್ಕೊಂಡು ಒಂದೊಂದ್ಸಲಿ ಯಾವುದಾದ್ರೂ ಮದುವೆಗಳು ನಡೀತಾ ಇದ್ರೆ ಸ್ವಲ್ಪ ಮಗ ಗೀಗ ತೊಳ್ಕೊಂಡು ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿರೋದು ತುಂಬ ಉಂಟು. ಆವತ್ತಿನ ದಿನ ನಾನು ಹೊಟ್ಟೋಗಿದ್ದಿದ್ರೆ ಏನಾಗ್ತಿದ್ನೋ ಗೊತ್ತಿಲ್ಲ. ಅಲ್ಲೆಲ್ಲ ನಾನು ಸೈಕಲ್ ಶಾಪಲ್ಲಿ ಮೆಕ್ಯಾನಿಕ್ ಹೋಗ್ತಾ ಇದ್ದೆ. ಹೈದರಾಬಾದ್ವರೆಗೂ ಹೋಗ್ತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನೊಬ್ಬ ಒಳ್ಳೆ ನಟ ಅಂತ ನನ್ನ ಮನಸ್ಸು ನನಗೆ ಗೈಡ್ ಮಾಡ್ತಾ ಇದೆ. ನಾನು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಹೋಗ್ತೀನಿ, ಪಳಗ್ತೀನಿ. ಬರವಣಿಗೆ ಗೀಳು, ಆಕ್ಟಿಂಗ್ ಬಂದು ಬಾಳು. ಸರ್, ನನ್ನ ಆರ್ಥಿಕತೆ ಸಂಪೂರ್ಣವಾಗಿ ಸಿನಿಮಾ ಮೇಲೆ ಡಿಪೆಂಡ್. ಅಲ್ಲ, ಡೈರೆಕ್ಷನ್ ಮಾಡೋ ಉದ್ದೇಶ ಇವಾಗಿಲ್ಲ. ಯಾಕೆ ಅಂತಂದರೆ, ನಾನು ಎರಡು ಬೋಟ್ ಮೇಲೆ ಕಾಲಿಟ್ಬಿಟ್ಟು ಈ ಕಡೆ ಆ್ಯಕ್ಟಿಂಗೂ ಅಲ್ಲ, ಈ ಕಡೆ ಡೈರೆಕ್ಷನ್ನೂ ಅಲ್ಲ ಅನ್ನೋ ಥರ ಮಧ್ಯದಲ್ಲಿ ನಿಲ್ಲಕ್ಕೆ ನಂಗೆ ಇಷ್ಟ ಇಲ್ಲ. ಈಗ ಡಿಸೈಡ್ ಮಾಡಿದ್ದೀವಿ, ಇದರಲ್ಲೇ ಪಳಗಬೇಕು, ಇದರಲ್ಲೇ ಫೈನ್ ಟ್ಯೂನ್ ಆಗಬೇಕು. ಇನ್ನೂ ಏನೂ ಆಗಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮಗೆ ಗೊತ್ತಿರೋ ಅಷ್ಟನ್ನೇ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಈಗ ಬೇರೆಯವ್ರು ಏನು ಡಿಮ್ಯಾಂಡ್ ಮಾಡಿದ್ರೆ ಅದಕ್ಕೆ ನಾವು ಮಾಡೋ ಅಂಥ ಲೆವೆಲ್ಗೆ ನಾವು ರೀಚ್ ಆಗಬೇಕು. ಕನ್ಫ್ಯೂಸ್ ಆಗಬಾರ್ದು, ಕಾನ್ಫಿಡೆನ್ಸ್ ಬೆಳಿಬೇಕು. ಇವೆಲ್ಲ ಆಗಬೇಕು ಅಂದರೆ ನಿಧಾನಕ್ಕೆ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಹೋಗಬೇಕು. ಸೊ ಐ ಆಮ್ ಡೆಡಿಕೇಟೆಡ್. ನಾನು ಪಂಕ್ಚುಯಾಲಿಟಿ ಇದೆ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಾನೊಬ್ಬ ಒಳ್ಳೆ ನಟ ಅಂತ ನನ್ನ ಮನಸ್ಸು ನನಗೆ ಗೈಡ್ ಮಾಡ್ತಾ ಇದೆ. ನಾನು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಹೋಗ್ತೀನಿ, ಪಳಗ್ತೀನಿ. ಅದು ಕಾಲ ನಿರ್ಣಯ ಮಾಡುತ್ತೆ. ಅದು ನೋಡೋಣ ಸರ್, ಆ ಟೈಮ್ಗೆ. ನಾನು ಇವಾಗೇನು ಅದರ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿ, ಒಳ್ಳೆ ಬಜೆಟ್ ಸಿಕ್ಕಿ ಇಂಥದ್ದು ಮಾಡು ಅಂದರೆ ಟಪಕ್ ಅಂತ ಹೊಟ್ಟೋಗಕ್ಕೆ ನಾನು ಈಗ ರೆಡಿ ಇಲ್ಲ. ನನ್ನ ಮೈಂಡ್ ಗೈಡ್ ಮಾಡುತ್ತೆ ನನಗೆ. ನೀನು ಇದನ್ನು ಮಾಡ್ತಾ ಇದೆಯಾ, ಅದರ ಜೊತೆಗೆ ನೀನು ಇದನ್ನು ಮಾಡು ಅಂತ ನನಗೆ ಯಾವಾಗ ಗೈಡ್ ಮಾಡೋಕ್ಕೆ ಶುರು ಮಾಡುತ್ತೆ ಆವತ್ತು ಮಾಡ್ತೀನಿ. ಈಗ ಸದ್ಯಕ್ಕೆ ನೋ ಪ್ಲಾನ್ಸ್. ಇದು ಒಳ್ಳೆ ಪ್ರಶ್ನೆ. ನೋಡಿ, ಡೈರೆಕ್ಷನ್ ಮಾಡಬೇಕು ಅನ್ನೋದು ಅದು ನಾನು ಫಿಸಿಕಲಿ ನಾನು ಡಿಸೈಡ್ ಮಾಡಿ ನಾನು ಮೆಂಟಲಿ ಇಂಟ್ರಾಕ್ಟ್ ಮಾಡ್ಕೊಂಡು. ಈ ಕತೆ ಇದೆಯಲ್ಲ, ಇದು ನಿಮಗೆ ಹೇಳಿ ಕೇಳಿ ಬರಲ್ಲ. ಯಾವ ಡೈರೆಕ್ಟರ್ಸು ಅಥವಾ ರೈಟರ್ಸ್ನ ಕೇಳಿ. ಈ ಕತೆಗಳು ಏನೋ ನೋಡ್ತೀವಿ, ಬಂದ್ಬಿಡುತ್ತೆ ಮೈಂಡಿಗೆ. ಅದು ಆ ಕಲ್ಪನೆ ದೊಡ್ಡದಾಗ್ತಾ ಹೋಗುತ್ತೆ, ಅದಕ್ಕೊಂದು ರೂಪ ಕೊಡ್ತಾ ಹೋಗುತ್ತೆ. ಅದು ಮಾಮೂಲಿನೇ. ಟ್ರೈನಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ರೆ, ಯಾವ್ಯಾವುದೋ ವಿಭಿನ್ನವಾದ ಪಾತ್ರಗಳನ್ನ ನೋಡಿದಾಗ ಇದು ಹಿಂಗಾದರೆ ಚೆನ್ನಾಗಿರುತ್ತೆ ಅಂತ. ನಾನು ಅದಕ್ಕೆ ಹೇಳೋದು, ಬರವಣಿಗೆ ಗೀಳು, ಆ್ಯಕ್ಟಿಂಗ್ ಬಂದು ಬಾಳು. ಈ ಗೀಳು ಹೋಗೋದಿಲ್ಲ. ಬಾಳು ಬೇರೆ ಬೇರೆ ಥರ ಬದಲಾಗ್ತಾ ಹೋಗ್ಬೋದು. ಗೀಳು ಮಾತ್ರ ಅವನು ಒಳಗಡೆ ಇರುತ್ತದು. ಎಲ್ಲಿ ಕೂತ್ಕೊಂಡ್ರು ಬರೀಬೇಕು ಅನಿಸ್ತಾ ಇರುತ್ತೆ, ಎಲ್ಲಿ ಕೂತ್ಕೊಂಡ್ರು ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಕತೆಗಳು. ಅದನ್ನು ಏನಕ್ಕೆ ಅವಾಯ್ಡ್ ಮಾಡೋಣ? ಅದರಲ್ಲೊಂದು ಮಜಾ ಇದೆ. ಸಾಧ್ಯವಾದರೆ ಅದನ್ನು ಹಂಚ್ಕೊತೀನಿ. ಈಗಲೂ ಯಾವುದಾದ್ರೂ ಶೂಟಿಂಗ್ ಸೆಟ್ಟಲ್ಲಿ ಡೈರೆಕ್ಟರ್ಸ್ ಒಂದು 10 ನಿಮಿಷ ಏನಾದರೂ ಗ್ಯಾಪ್ ಇದ್ದಾಗ, ಸರ್ ಮೊನ್ನೆ ಹಿಂಗೆ ಅನ್ನಿಸ್ತು ನನಗೊಂದು ಥಾಟು ಅಂತ ಹೇಳ್ಕೊತಾ ಇರ್ತೀನಿ. ಚೆನ್ನಾಗಿದ್ರೆ ಅವರು ಚೆನ್ನಾಗಿದೆ ಮಾಡ್ಬೋದು, ಇದು ಬರ್ಕೊಡಿ ಸರ್ ನೋಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ರೀಸೆಂಟಾಗಿ ನಾಗೇಶ್ ಕಾರ್ತಿಕ್ ಡೈರೆಕ್ಟರ್, ಅಪ್ಪ ಇಲ್ಲ ಡೈರೆಕ್ಟರ್ಗೆ ಒಂದು ಕಾನ್ಸೆಪ್ಟ್ ಹೇಳಿದೆ ಡಬ್ಬಿಂಗಲ್ಲಿ. ಅವರಿಗೆ ತುಂಬ ಇಷ್ಟ ಆಯಿತು. ಸರ್ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ ಸರ್, ಇದನ್ನು ದೊಡ್ಡದಾಗಿ ಮಾಡಿ ಮಾಡೋಣ. ಈ ಥರ ಅನ್ನಿಸ್ತಾ ಇರುತ್ತೆ. ಸರ್, ನನ್ನ ಆರ್ಥಿಕತೆ ಸಂಪೂರ್ಣವಾಗಿ ಸಿನಿಮಾ ಮೇಲೆ ಡಿಪೆಂಡ್. ಗೊತ್ತಿರೋದು ಸಿನಿಮಾ ಒಂದೇ. ಸಿನಿಮಾದಲ್ಲಿ ಖಾಲಿ ಕೂತ್ಕೊಂಡ್ರೆ ಬೇರೆ ಏನಪ್ಪ ಮಾಡೋದು ಅನ್ನೋ ಭಯನೂ ಇರುತ್ತೆ ನಮಗೆ. ಏನು ಗೊತ್ತಿಲ್ಲ ಸರ್ ನಮಗೆ ಗೊತ್ತಿರೋದು ಸಿನಿಮಾ. ಮಾಡಿದ್ರೆ ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲ ಬರೀಬೇಕು, ಇಲ್ಲ ಶೂಟಿಂಗ್ ಸ್ಪೆಟ್ಟಲ್ಲಿ ನಿಂತ್ಕೊಂಡು ಬೇರೆ ಏನೋ ಕೆಲಸ ಮಾಡಬೇಕು. ಇಷ್ಟೇ ನಮಗೆ ಗೊತ್ತಿರೋದು. ನಾವು ಊಟ ಮಾಡ್ತಿರೋ ಪ್ರತಿಯೊಂದು ತುತ್ತು, ಪ್ರತಿಯೊಂದು ಅಗಳು ಸಿನಿಮಾ. ಇಲ್ಲ, ನನಗೆ ಇಂಡಸ್ಟ್ರಿಗೆ ಬರೋದಕ್ಕೆ ನನ್ನ ಹಿನ್ನೆಲೆಯಲ್ಲಿ ಯಾರು ಸಿನಿಮಾದವ್ರು ಇರಲಿಲ್ಲ. ನನಗೆ ಆ್ಯಕ್ಚುಲಿ ನಮ್ಮೂರಿನವರೇ ಆಗಿರತಕ್ಕಂಥ ಬರಹಗಾರರು, ರಾಜಾ ಚೆಂಡೂರ್ ಅಂತ ಬರಹಗಾರಿದ್ದಾರೆ. ನೀವು ಗಣೇಶನ ಮದುವೆ ಸಿನಿಮಾ ನೋಡಿದರೆ ಅದು ಗೊತ್ತಾಗುತ್ತೆ. ಅದು ಬಿಗಿನಿಂಗಲ್ಲೇ ಬರ್ತಾರೆ, ಅದರ ರೈಟರ್. ಸೊ ಅವರು ಕಂಡ್ರೆ ನನಗೆ ಭಾಳ ಇಷ್ಟ. ಅವರು ಎಂಡಮೂರಿ ವೀರೇಂದ್ರನಾಥ್ ಅವರ ಎಲ್ಲ ನಾವೆಲ್ಸ್ನು ಕನ್ನಡಕ್ಕೆ ತರ್ಜಮೆ ಮಾಡಿರ್ತಾರೆ. ತುಂಬ ಚೆನ್ನಾಗಿ ತರ್ಜಮೆ ಮಾಡ್ತಾರೆ, ಕುತೂಹಲವಾಗಿರುತ್ತೆ ಓದೋದಕ್ಕೆ. ಅವರೇ ನನಗೆ ಇನ್ಸ್ಪಿರೇಷನ್ ಇಂಡಸ್ಟ್ರಿಗೆ ಬರೋದಕ್ಕೆ. ಅವ್ರ ಹೆಸರು ರಾಜಾ ಚೆಂಡೂರು, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಬಟ್ ನನಗೆ ನಮ್ಮೂರ ಹೆಸರು ಬೇಕು ಅಂತೇಳಿ ನಾನು ಫಸ್ಟ್ ಇಂಡಸ್ಟ್ರಿಗೆ ಎಂಟರ್ ಆದಾಗ ಅದನ್ನು ವಿಜಯ್ ಚೆಂಡೂರು ಮಾಡಿಕೊಂಡೆ. ಈ ರೀತಿ ಅವರೊಬ್ಬರು ಬರಹಗಾರರಿದ್ದಾರೆ ಅನ್ನೋದು ಬಿಟ್ಟರೆ ನನಗಿನ್ನ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲ. ನಮ್ಮ ತಂದೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು, ಅಕ್ಕ ಅಣ್ಣ ಇದ್ದಾರೆ, ಅವರು ಸೆಟ್ಲ್ ಆಗಿದ್ದಾರೆ. ಸೊ ನಾನು ಆಯ್ಕೆ ಮಾಡ್ಕೊಂಡಂಥದ್ದು, ನಂದು ಗ್ರ್ಯಾಜುಯೇಷನ್ ಆದಮೇಲೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ರೂಟು ಸಿನಿಮಾ. ಸೊ ನನ್ನ ಸೆಲ್ಫ್ ಇಂಟ್ರೆಸ್ಟ್ ಅಷ್ಟೇ. ಬಟ್ ತುಂಬ ಜನ ಅನ್ನೋರು, ತುಂಬ ಬ್ಯಾಕಪ್ ಇದ್ದು ಅಥವಾ ಮನೆ ಕಡೆ ಅನುಕೂಲವಾಗಿದ್ದು ಸಿನಿಮಾಗೆ ಬಂದರೆ ತಡ್ಕೋಬೋದು, ಇಲ್ಲಾಂದರೆ ಹೆಂಗೆ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹುಂಬತನ ಅನ್ಬೋದು. ಭಾಳಷ್ಟು ಕಷ್ಟಪಟ್ಟಿದ್ದೀವಿ. ಬಾಡಿಗೆಗಳು ಕಟ್ಟೋಕ್ಕಾಗ್ದಿರ,
ಮೂರೊತ್ತು ಊಟ ಮಾಡೋಕ್ಕಾಗ್ದಿರ ಎರಡೊತ್ತು ತಿನ್ಕೊಂಡು ಒಂದೊಂದ್ಸಲಿ ಯಾವುದಾದ್ರೂ ಮದುವೆಗಳು ನಡೀತಾ ಇದ್ರೆ ಸ್ವಲ್ಪ ಮಗ ಗೀಗ ತೊಳ್ಕೊಂಡು ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿರೋ ತುಂಬ ಉಂಟು. ತುಂಬ ಜನ ಮಾಡಿರ್ತಾರೆ ಇದೇನು. ಈ ಥರದ ಕಷ್ಟಗಳೇ ಹೇಗೋ ಅದನ್ನು ಎಂಜಾಯ್ ಮಾಡ್ತಾ ಮ್ಯಾನೇಜ್ ಮಾಡಿದ್ದೀವಿ. ಈ ಎರಡು ಊಟ ಇಲ್ವಾ, ಬಾಡಿಗೆ ಬಾಡಿಗೆ ಓನರ್ಗೆ ಏನೋ ಒಂದು ಓನರ್ಗೆ ಕತೆ ಹೇಳೋದು, ಮುಂದಕ್ಕೆ ಹಾಕೋದು. ಬಟ್ ಕೊಡ್ತಿದ್ವಿ, ಯಾವ ಸಿನಿಮಾ ವರ್ಕ್ ಮಾಡಿದ್ರು ಅದು ಅಮೌಂಟ್ ಬಂದ ತಕ್ಷಣ ತೊಗೊಂಡೋಗಿ ಕೊಟ್ಬಿಡ್ತೇವೆ. ಬಟ್ ಟೈಮ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಅಷ್ಟೇ. ಬಟ್ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಎಷ್ಟೋ ಸಲ ಎಸ್ ಗೋವಿಂದ್ ಅವ್ರ ಮನೆಗೆ ಊಟ ಮಾಡಿದ್ದೀವಿ. ಎಸ್ ಗೋವಿಂದ್ ಅವ್ರ ಮನೆಗೆ ಡಿಸ್ಕಷನ್ಗೆ ಅಂತ ಹೋಗೋದು. ಪಾಪ ಅವ್ರು ಡಿಸ್ಕಷನ್ಗೆ ಅಂತ ಕರೆಯೋರು, ನಮ್ಮ ಮೈಂಡು ಒಂದು ಊಟ ನಡೆಯುತ್ತೆ ಅಂತ. ಆ ಮನುಷ್ಯ ಎಷ್ಟೋ ಸಲ ನಮ್ಗೆ ಊಟ ಹಾಕಿದ್ದಾರೆ. ನಾನು ನಿಜವಾಗ್ಲೂ ನೆನೆಸ್ಕೋಬೇಕು. ಅಲ್ಲ, ಈ ಸಾಮಾನ್ಯವಾಗಿ ಎಲ್ಲ ಇಂಟರ್ವ್ಯೂಗಳಲ್ಲಿ ಈ ಪ್ರಶ್ನೆ ಬರುತ್ತೆ ನನಗೆ, ನೀವು ಹೀರೋ ಆಗಬೇಕು ಅಂತಿದ್ದೀರಾ ಅಂತ. ಆಯ್ತು, ಓಕೆ, ನೀವು ಕೇಳಿದ ಪ್ರಶ್ನೆ ಓಕೆ. ಬಟ್ ಸರ್, ಹೀರೋ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ನಾನು ಬೇರೆ ಆ್ಯಂಗಲಲ್ಲಿ ನೋಡ್ತೀನಿ. ಅದಕ್ಕೆ ಹೀರೋ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡಲ್ಲ. ನಾನು ಒಂದು ಪಾತ್ರ ನನ್ನ ಮೇಲೆ ಒಂದು ಕತೆ, ಇಡೀ ಕತೆ ನನ್ನ ಮೇಲೆ ಅವಲಂಬಿಸಿ ನಾನು ಅದನ್ನು ಲೀಡ್ ಮಾಡೋ ಥರ ಪಾತ್ರಗಳೇನಾದರೂ ಬಂದರೆ ಮಾಡಬೇಕು ಅನ್ನೋ ಆಸೆ ಭಾಳ ಇದೆ ಸರ್. ಯಾಕಂದರೆ ಸರ್, ಒಂದು 2 ಅವರ್ಸು ಒಬ್ಬ ವ್ಯಕ್ತಿ ಇಡೀ ಕತೆನ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದಿದೆಯಲ್ಲ, ಇದು ಸಾಹಸ. ಈ ಥರದ್ದೊಂದು ಏನಾದರೂ ಸಾಹಸ ಮಾಡಬೇಕು ಅನ್ನೋ ಆಸೆ. ಅದರಲ್ಲಿ ಸಕ್ಸಸ್ ಆಗ್ತೀವೋ ಫೇಲ್ಯೂರ್ ಆಗ್ತೀವೋ ನಿಜವೂ ಗೊತ್ತಿಲ್ಲ. ಬಟ್ ಆ ಅಟೆಂಪ್ಟ್ ಮಾಡಬೇಕು ಅನ್ನೋ ಆಸೆ ಅಂತೂ ಇದೆ. ನಾವು ಹೇಗೆ ಕಾಣ್ತೀವಿ, ನಮ್ಮ ಲಿಮಿಟ್ಸ್ ಏನಿದೆ, ಆ ಲಿಮಿಟ್ಸ್ಗೆ ಹೊಂದ್ಕೊಳ್ಳೋ ಅಂಥ ಯಾವುದಾದ್ರೂ ಪಾತ್ರಗಳಿದ್ದರೆ, ಕತೆಗಳಿದ್ದರೆ ಖಂಡಿತ ಮಾಡಬೇಕನ್ನೋ ಅರ್ಜಿದೆ ಸರ್. ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಬೇಕು ಅನ್ನೋವಂಥ ಒಂದು ಅತ್ಯಾಸೆನೂ ಇದೆ. ತೆಲುಗು, ನಾವು ಸ್ವಲ್ಪ ಆಂಧ್ರ ಬಾರ್ಡ್ರಲ್ಲಿ ಕರ್ನಾಟಕ ನಮ್ಮದು. ಸೊ ತೆಲುಗು ಸ್ವಲ್ಪ ಪರಿಚಯ ಇದೆ. ಇಂಡಸ್ಟ್ರಿಗೆ ಬಂದಮೇಲೆ ತಮಿಳ್ ಪರಿಚಯ ಇದೆ. ತಮಿಳ್ ಸ್ವಲ್ಪ ಮಾತಾಡ್ತೀನಿ. ಸೊ ಕನ್ನಡ ಫ್ಲೂಯೆಂಟಾಗಿ ಬರುತ್ತೆ. ಇಂಗ್ಲೀಷ್ ಕೇಳಬೇಡಿ, ಹಿಂದಿ ಓಕೆ. ಸೊ ನಾನು ತಮಿಳು ಮತ್ತು ಕನ್ನಡದಲ್ಲಿ, ಈ ತೆಲುಗಿನಲ್ಲಿ ಅವಕಾಶಗಳು ಬಂದರೆ ಮಾಡಬೇಕನ್ನೋ ಆಸೆ ಇದೆ. ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ, ನಮ್ಮ ಸಿನಿಮಾಗಳೆಲ್ಲ ಅಲ್ಲಿಗೆ ಹೋಗ್ತಾ ಇವೆ. ಅದರಲ್ಲಿ ಅವರು ನೋಡ್ತಿದ್ದಾರೆ ನಮ್ಮನ್ನು. ಬೇರೆ ಬೇರೆ ಕನ್ನಡ ಚಿತ್ರಗಳೇ ವಾಯ್ಸ್ ಡಬ್ ಆದಾಗ ಅದರಲ್ಲಿ ನಮ್ಮ ಪಾತ್ರಗಳು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾದರೂ ಅವಕಾಶಗಳು ಬಂದರೆ ಮಾಡಬೇಕನ್ನೋ ಕುತೂಹಲನೂ ಇದೆ. ಆಸೆಗೇನು ಸರ್, ತುಂಬ ಇರುತ್ತೆ. ಬಟ್ ಫೋಕಸ್ಡ್ ಆಗಿದ್ದೀನಿ. ಇಲ್ಲಿ ಏನಿರುತ್ತೋ ಅದೇ ಇರುತ್ತೆ. ಬಟ್ ಫೋಕಸ್ಡ್ ಆಗಿದ್ದೀನಿ. ಏನು ಬಂದರೂ ಎದುರಿಸ್ತೀನಿ, ಅಟೆಂಡ್ ಮಾಡ್ತೀನಿ. ವಿಭಿನ್ನವಾಗಿ ಯಾವಾಗ ಬರ್ತಾರೆ ಅಂದರೆ, ಆಡಿಯನ್ಸ್ ವಿಭಿನ್ನ ಆಗ್ತಾ ಇದ್ದಾರೆ. ಆಡಿಯನ್ಸನ್ನು ಬೇರೆ ಲ್ಯಾಂಗ್ವೇಜಸ್ ನೋಡಿ, ಬೇರೆ ಬೇರೆ ಫಾರಿನ್ ಮೂವೀಸ್ ನೋಡಿ, ಕಾಮಿಡಿನೇ ಸೆಟಲ್ಡ್ ಕಾಮಿಡಿ ನೋಡೋಕ್ಕೆ ಶುರು ಮಾಡಿದ್ದಾರೆ. ಹೈಪರ್ ನೋಡಲ್ಲ. ಎಮೋಷನ್ನು ಅಷ್ಟೇ, ಸೆಟಲ್ಡ್ ಎಮೋಷನ್ ನೋಡೋಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಆಡಿಯನ್ಸ್ ಟೇಸ್ಟ್ ಬದಲಾಗ್ತಾ ಹೋಗುತ್ತೋ, ರೈಟರ್ಸ್ಗೂ ಬರೆಯೋ ಅಂಥ ವಿಧಾನಗಳು ಬದಲಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ಬರ್ತಾ ಇರೋ ಹೊಸ ಹುಡುಗರು ತುಂಬಾ ಸರ್, ಇವಾಗ ನಾವೇನೋ ಅವ್ರು ಬರೆದಿರೋ ಕ್ಯಾರೆಕ್ಟ್ರಲ್ಲಿ ನಾವು ಒಂಚೂರು ಹೈಪರ್ ಏನಾದರೂ ತೋರಿಸಿದ್ರೆ, ಸರ್ ಇದು ಹೀಗೆ ಬೇಡ, ಹೀಗೆ ಇರಲಿ ಅಂತ ಹೇಳ್ತಿದ್ದಾರೆ. ಅಷ್ಟು ಸೆನ್ಸಿಬಲ್ ಆಗಿದ್ದಾರೆ ಹುಡುಗರು. ಅವರಿಗೆ ಬೇರೆ ಯಾವ ಧ್ಯಾಸನೂ ಇಲ್ಲ. ಅವ್ರ ಸ್ಕ್ರೀನ್ ಪ್ಲೇ, ಎಕ್ಸಿಕ್ಯೂಷನ್ ತುಂಬ ಫೋಕಸ್ಡ್ ಆಗಿರ್ತಾರೆ. ಇತ್ತೀಚೆಗೆ ಬರ್ತಾರೋ ಹುಡುಗರೆಲ್ಲ ತುಂಬ ಒಳ್ಳೆ ಕತೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಆಮೇಲೆ ನಮ್ಮ ಕಾಲದಲ್ಲಿ ಇದ್ದಂಗೆ, ನಮ್ಮ ಕಾಲ ಅಂತ ನಥಿಂಗ್ ಬಟ್ ಒಂದು 10 ಇಯರ್ಸ್ ಬ್ಯಾಕ್ ಬನ್ನಿ. 10 ಇಯರ್ಸ್ ಬ್ಯಾಕು ನೀನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ, ಹಾಗಾದ್ರೆ ಇವಾಗ ನೀನು ಡೈರೆಕ್ಟರ್ ಆಗ್ಬೋದು, ಹಿಂಗೆಲ್ಲ ಇತ್ತಲ್ಲ ಪ್ರೊಡಕ್ಷನ್ಸಲ್ಲಿ. ಇವಾಗ ಹಂಗಿಲ್ಲ ಸರ್. ಒಬ್ಬ ಅಪ್ರೆಂಟಿಸ್ ಆಗೇ ಆಗಲಿ, ಅಬ್ಸರ್ವೇಷನ್ಗೆ ಬಂದಿದ್ದಾನೆ ಅಂದರೆ ಅವನು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿರ್ತಾನೆ, ಕತೆ ಮಾಡ್ಕೊಂಡು ಬಂದಿರ್ತಾನೆ. ಜಸ್ಟ್ ಅವನೊಂದು ಅಟ್ಮಾಸ್ಫಿಯರ್ಗೆ ಹೊಂದ್ಕೊಳಕ್ಕೆ ಬಂದಿರ್ತಾನೆ ಅಷ್ಟೇ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಾನೆ ಅವನು. ಮಾಡಬೇಕು, ವಿಷಯ ಗೊತ್ತಾದ್ಮೇಲೆ ಸುಮ್ಮನೆ ಕೂತ್ಕೋಬಾರ್ದು. ಬಟ್ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಹೆಂಗೆ ಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಮೈಗೂಡಿಸ್ಕೊಂಡಿದ್ರೆ ಸಾಕು. ಈಗ ಬರ್ತಾರೋ ಹುಡುಗರು ತುಂಬ ಬ್ರಿಲಿಯಂಟ್ ಆಗಿದ್ದಾರೆ. ಅವ್ರಿಗೆ ಇವಾಗ ನಾವು ಹೊಂದ್ಕೋಬೇಕು. ಮೆಥಡ್ ಆಫ್ ಆ್ಯಕ್ಟಿಂಗ್ನ ಅವರಿಂದ ನಾವು ಸ್ವಲ್ಪ ಕಲ್ತ್ಕೊಂಡು ನಾವು ಅವ್ರಿಗೆ ಅಡ್ಜಸ್ಟ್ ಆಗೋ ಥರ ಟ್ರೆಂಡಿಯಾಗಿ ನಾವು ಸೆಟ್ ಆಗಬೇಕೀಗ. ಸೊ ಆ ಥರ ಇದೆ ಇವಾಗ ಕಾಂಪಿಟೇಷನ್. ಆಮೇಲೆ ಈಗ ಇವರು ಟಿ ವಿಯಿಂದ ಬರ್ತಿರ್ತಕ್ಕಂಥ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಗಳಿಂದ ಬಂದಿರ್ಬೋದು, ಮಜಾ ಭಾರತದಿಂದ ಬಂದಿರ್ಬೋದು. ನನ್ನ ಸಾಕಷ್ಟು ಸ್ನೇಹಿತರುಗಳು ಅದ್ಭುತವಾದ ಕಾಮಿಡಿ ಟೈಮಿಂಗ್ಸ್, ಒಂದು ಅದ್ಭುತವಾದ ಕಾಮಿಡಿನೇ ಅಲ್ಲ, ಎಲ್ಲ ಪಾತ್ರಗಳನ್ನೂ ಮಾಡ್ತಾರೆ. ಎಮೋಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಚೈಲ್ಡ್ ಆರ್ಟಿಸ್ಟ್ಗಳು ಹೆಂಗೆ ಬರ್ತಾ ಇದ್ದಾರೆ ಸರ್. ಈಗ ಕನ್ನಡ ತುಂಬ ಕಾಂಪಿಟೇಷನ್ನಲ್ಲಿದೆ ಸರ್. ಕನ್ನಡ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಇವಾಗ. ಈಗ ಕನ್ನಡ ನೋಡಿ
ಬೇರೆ ಲ್ಯಾಂಗ್ವೇಜಸ್ ಅವರೆಲ್ಲ ಹೀಗೆ ಮಾಡೋಣ ಹಾಗೆ ಮಾಡೋಣ ಅನ್ನೋ ಲೆವೆಲ್ಗೆ ಬೆಳೀತಾ ಇದೆ. ಮಾರ್ಕೆಟಲ್ಲಿ ಏರ್ಪೇರ್ ಇರುತ್ತೆ. ಅದು ನಾಟ್ ಅಟ್ ಆಲ್ ಇನ್ನು ಕನ್ನಡ ಆರ್ ತೆಲುಗು ತಮಿಳು ಅಂತಲ್ಲ, ಎಲ್ಲ ಲ್ಯಾಂಗ್ವೇಜಸ್ಗೂ ಮಾರ್ಕೆಟ್ ಏರ್ಪೇರ್ ಇರುತ್ತೆ. ಅಲ್ಲೂ ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗ್ತಾ ಇರಲ್ಲ ಅಷ್ಟೇ. ನಾವು ಬರೀ ಸಕ್ಸಸ್ ರೇಟ್ನೇ ಗಮನಿಸ್ತಾ ಹೋಗ್ತಾ ಇರ್ತೀವಿ. ಯಾರು ಬೆಳೆದಿದ್ದಾರೆ, ಯಾರು ಸಕ್ಸಸ್ ಆಗಿದ್ದಾರೆ, ನಮ್ಮ ಗಮನ ಅದ್ರ ಮೇಲೆ ಜಾಸ್ತಿ ಇರುತ್ತೆ ಅಂತ ಅಂಥವು ಕಾಣುತ್ತಷ್ಟೇ. ಬಟ್ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹಿಟ್ ಫ್ಲಾಪ್ಸ್ ಎರಡೂ ಇರುತ್ತೆ. ಬಟ್ ಇದೆಲ್ಲ ಪ್ರಯತ್ನ ಅಷ್ಟೇ ಸರ್. ಮನರಂಜನೆ ಕೊಡೋದಕ್ಕೆ ನಾವು ಮಾಡೋ ಪ್ರಯತ್ನ. ದಟ್ಸ್ ಆಲ್.